ಡಿ ಬಾಸ್ ಅವರ ಟ್ಯಾಟೂ ಹಾಕ್ಸೋದಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಪರಿಚಯ ಸರ್, ಎಲ್ಲಿಂದ ಬಂದಿದ್ದೀರಾ? ವೈಟ್ಫೀಲ್ಡ್ ಹತ್ರ ಕಾಡುಗೊಡಿ. ನಮ್ಮದು ಬಂದು ಚನ್ಸಂದ್ರ ಅಂತ. ನಾವು ಆ್ಯಕ್ಚುಲಿ ಬಂದು ಇಲ್ಲಿ ಒಬ್ಬರು ಪರಿಚಯ ಆಗಿದ್ರು, ಅವ್ರ ಮುಖಾಂತರ ಬಂದಿದ್ದೀವಿ. ಇವರು ಬಂದುಬಿಟ್ಟು ನಮ್ಮ ದೇವ್ರಿಗನ ಸಮಾನ ಸರ್. ಇವರು ದರ್ಶನ್ ಅಂದ್ಬಿಟ್ಟು ಅವ್ರಿಗೆ ಏನೇ ಪ್ರಾಬ್ಲಮ್ ಆಗಲಿ, ಏನೇ ವಸ್ತು ಆಗಲಿ, ಏನೇ ಇದು ಬರಲಿ ನಾವು ಫೇಸ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅವ್ರ ಕಿಡಿಗಿಡಿಗಳು ಏನೇ ಮಾತಾಡಲಿ ಕೂಡ ನಾವು ಟೆನ್ಷನ್ ತಗೊಳಲ್ಲ. ನಾವು ಅಷ್ಟೇ ಸರ್ ನಾವು ಕೇಳ್ಕೊಳೋದು. ಅವ್ರು ಇನ್ನೂ ಹೆಚ್ಚು ಥರ ಬೆಳಿಬೇಕು ಸರ್. ಅವರು ಬೆಳೆದಷ್ಟು ನಮಗೂ ಒಳ್ಳೆಯದು, ನಮ್ಮ ದೇಶಕ್ಕೆಲ್ಲ ಒಳ್ಳೆಯದು. ನೀವೆಲ್ಲಿಂದ ಬಂದಿರೋರು? ಸೋಮೇಶ್ ಅಂತೇಳಿ, ನಮ್ಮದು ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಾನು ಇಲ್ಲಿ ಟ್ಯಾಟೂ ಹಾಕ್ಸ್ಬೇಕು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಮೇಡಮ್ ಸರ್ಪ್ರೈಸ್ ಕೊಟ್ಟಿದ್ದಾರೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸರ್ ನಿಮ್ಮ ಪರಿಚಯ, ನಿಮ್ಮ ಹೆಸರು, ಎಲ್ಲಿಂದ ಬಂದಿರೋದು? ಓಕೆ. ಓಕೆ. ಕಂಡ್ರೆ ತುಂಬ ಇಷ್ಟ ಸರ್. ಓಕೆ. ನಮಗೆ ತುಂಬ ಪ್ರೀತಿ ಇದೆ. ಹಾಂ ಸರ್, ಅವ್ರಿಗೋಸ್ಕರ ನಾವು ಜೀವನ ಕೊಡ್ತೀವಿ. ಅದರಿಂದ ನಾನು ಒಂದು ಮಾತಲ್ಲಿ 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಓಕೆ ಸರ್, ನಿಮ್ಗೆ ಯಾಕೆ ಸರ್ ಇಷ್ಟೊಂದು ಅಭಿಮಾನ ಡಿ ಬಾಸ್ ಅವ್ರನ್ನ ಕಂಡ್ರೆ? ಸರ್, ಅವರು ಅಂದರೆ ನಮಗೆ ಪಂಚಪ್ರಾಣ. ಓಕೆ. ಅಂದರೆ ಅವ್ರು ಮಾಡೋ ದಾನ ಧರ್ಮಗಳು ಇಷ್ಟ, ಪ್ರಾಣಿ ಪ್ರೀತಿಸೋದು ಇಷ್ಟ. ಅಂದರೆ ಅವರು ನಮಗೆ ದೇವ್ರ ಥರ. ಅಲ್ಲ, ಓಕೆ, ಅಭಿಮಾನ ಇವಾಗ ಎಲ್ಲರ ಹತ್ರನೂ ಒಂದು ಅಭಿಮಾನ ಅಂತ ಇದ್ದೇ ಇರುತ್ತೆ. ಸೊ ಎದೆ ಮೇಲೆ ಟ್ಯಾಟೂ ಹಾಕ್ಸೋ ಅಂಥದ್ದು ಅದು ಅಭಿಮಾನಕ್ಕಿಂತ ಅತಿರೇಕ ಅಂತಲೇ ಹೇಳ್ಬೋದು. ಈಗ ದರ್ಶನ್ ಸರ್ ನೋಡಿದ್ರು ಕೂಡ ಅವರು ಬೈತಾರೆ, ಏನಪ್ಪ ನಿಮ್ಗೆ ಮಾಡೋದಕ್ಕೆ ಕೆಲಸ ಇಲ್ವಾ, ಎದೆ ಮೇಲೆಲ್ಲ ಯಾಕಪ್ಪ ಟ್ಯಾಟೂ ಹಾಕ್ಸಿದ್ರಿ ಅಂತ. ಸೊ ಇದನ್ನೆಲ್ಲ ಮೀರಿ ನೀವು ಟ್ಯಾಟೂ ಹಾಕಿಸ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ನಮ್ಮ ಬಾಸ್ ಬಂದು ಇದನ್ನ ಸೆಲೆಬ್ರಿಟಿಗಳು ಅಂತ ಹಾಕ್ಸಿದ್ದಾರೆ. ಹೌದು. ಅದಕ್ಕೆ ನಾವು ಎಷ್ಟು ಕೊಟ್ಟರು ಇದಾಗಲ್ಲ. ಅದಕ್ಕೆ ಇದೆಲ್ಲ ಚಿಕ್ಕದು ಸರ್. ಅವ್ರು ಹಾಕ್ಸಿದ್ದಾರೆ ಅಂತ ನೀವು ಹಾಕ್ಸ್ತಾ ಇದ್ದೀರಾ? ನಾವು ಮುಂಚೆ ಹಾಕ್ಸ್ಬೇಕಾಗಿತ್ತು. ಓಕೆ. ಆದರೆ ಬಟ್ ಈಗ ಹಾಕ್ಸ್ತಾ ಇದ್ದೀನಿ, ಪ್ರೀತಿ ಜಾಸ್ತಿ ಇದೆ. ಸರ್, ಈಗ ಡಿ ಬಾಸ್ ಅವರು ಈ ಟ್ಯಾಟೂನ ನೋಡಿದ್ರು, ಅವರೇನೋ ಬೈತಾರೆ ನಿಮಗೆ, ಯಾವ ಥರ ಸ್ವೀಕರಿಸ್ತೀರಾ? ಅವ್ರದ್ದು ನೀವು ಖಂಡಿತವಾಗ್ಲೂ ಬೈತಾರೆ, ಏನಪ್ಪ ಇದು ಟ್ಯಾಟೂ ಎಲ್ಲ ಹಾಕ್ಸಿದ್ಯಾ, ಇಂಥ ಅಭಿಮಾನ ಯಾಕೆ ಬೇಕು ಅಂತ. ಇಲ್ಲ ಸರ್, ಪರವಾಗಿಲ್ಲ. ಹಾಂ ಹ್ಞೂ ಸರ್, ನಾವು ಹೇಳೋದಿಷ್ಟೇ ಸರ್. ನಮಗೆ ಇಲ್ಲ ಸರ್, ನಮ್ಮ ಅವರು ನಮ್ಮ ಸೆಲೆಬ್ರಿಟಿ ಅಂತ ಹಾಕ್ಸಿದ್ದಾರೆ, ಪರವಾಗಿಲ್ಲ. ಅವ್ರಿಗೆ ಎಷ್ಟು ಹೊಗಳಿದ್ರೇನು ಆಗಲ್ಲ ಸರ್. ಆಮೇಲೆ ನೀವು ಕ್ರಾಂತಿ ಅಂತಲೂ ಕೂಡ ಹಾಕ್ಸಿದ್ದೀರಾ ಆಲ್ರೆಡಿ. ಹಾಂ ಸರ್. ತೋರಿಸಿದ್ರಾ ದರ್ಶನ್ ಸರ್ಗೆ? ಇಲ್ಲ ಸರ್, ತೋರಿಸಿಲ್ಲ ಸರ್. ಹೌದಾ? ಓಕೆ. ಹಾಂ. ಆಮೇಲೆ ಮತ್ತೆ ನಾವು ಬಂದ್ಬಿಟ್ಟು ಡಿ ಬಾಸ್ ಅಂತ ಹಾಕ್ಸಿದ್ದೀವಿ ಸರ್. ಇಲ್ಲಿ ಕೈ ಮೇಲೆ. ಓಕೆ ಸರ್. ಆ್ಯಕ್ಚುಲಿ ಇವರು ಹೆಸರು ಬಂದವಾಗ ಹಾಕ್ಸಿದ್ದು ಸರ್ ನಾನು. ಹೌದು ಸರ್. ಓಕೆ, ನೀವು ಕೂಡ ಹಾಕ್ಸಿದ್ರಿ ಅನ್ಸುತ್ತೆ ಡಿ ಬಾಸ್ ಅಂತ. ಓಕೆ ಓಕೆ. ಸೊ ಈಗ ಕಾಟೇರನು ಕೂಡ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಆಗಿದೆ, ಇಂಡಸ್ಟ್ರಿ ಹಿಟ್ ಸಿನಿಮಾ ಆಗಿದೆ. ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮಗೆ? ಸರ್, ನಮ್ಗೆ ಹೊಗಳದಷ್ಟು ಇರೋ ಖುಷಿ ಇದೆ ಸರ್, ತುಂಬ ಖುಷಿ ಇದೆ. ಓಕೆ. ಎಷ್ಟು ಹೊಗಳ್ತಾ ಇದ್ರೆ ಕೂಡ ನಮಗೆ ಹೆಚ್ಚಿನ ಹೊಗಳಬೇಕಂತಿದೆ ಸರ್. ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ಬೆಳೆಸ್ಬೇಕು ಸರ್ ಅವ್ರಿಗೆ. ನಾವು ಕೇಳ್ಕೊಳೋದು ಇಷ್ಟೇ ಸರ್. ಸೊ ನಿಮ್ಗೇನು ಅನಿಸುತ್ತೆ ಸರ್, ಕಾಟೇರ ದೊಡ್ಡ ಸಕ್ಸಸ್ ಆಗಿದೆ, ಏನು ಅನಿಸುತ್ತೆ? ನಮಗಂತೂ ತುಂಬ ಖುಷಿ ಆಗ್ತಾ ಇದೆ. ಓಕೆ. ಮಾತ್ರ ಸಕ್ಕತ್ತಾಗಿದೆ. ಅವರ ಒಂದು ಬರ್ಡೇ ಕೂಡ ಇನ್ನೇನು ಹತ್ತಿರದಲ್ಲೇ ಇದೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ಸರ್, ನಮಗಂತೂ ತುಂಬ ಖುಷಿ ಇದೆ. ಸತಿ ಹೋಗ್ಬೇಕು, ಬಾಸ್ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಆಗಿದೆ. ಸತಿ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಬರಲೇಬೇಕು ಅಂತ. ಸೊ ಟ್ಯಾಟೂ ತೋರಿಸ್ತೀರಾ ಅವ್ರಿಗೆ? ತೋರಿಸ್ತೀವಿ. ಓಕೆ. ನಿಮ್ಗೇನು ಅನಿಸುತ್ತೆ ಸರ್, ಬರ್ಡೇ ಬೇರೆ ಹತ್ರ ಬಂತು, ಫೆಬ್ರವರಿ 16. ನಮಗೂ ತುಂಬ ಸಂತೋಷ ಇದೆ. ಓಕೆ. ಆಕ್ಚುಲಿ ತೋರಿಸ್ಬೇಕು, ಅವ್ರ ಜೊತೆಲಿ ಫೋಟೋ ಹಿಡ್ಕೊಬೇಕು, ಅವ್ರ ಜೊತೆ ಮಾತಾಡಬೇಕಂತ ನಮಗೆ ತುಂಬ ಖುಷಿ ಇದೆ ಸರ್. ಸರ್, ಒಂದು 5 ನಿಮಿಷ ಮಾತಾಡಬೇಕು ಅಂತ ನಮಗೂ ಖುಷಿ ಇದೆ. ಟಾಟಾ ಹಾಕ್ಸಿರೋದೆಲ್ಲ ತೋರಿಸ್ತೀವಿ ಸರ್ ನಾವು. ಇವ್ರು ಯಾಕೋ ಸಿಕ್ಕಾವಡೆ ಸೈಲೆಂಟ್ ಆಗಿದ್ದಾರೆ. ಏನು ಸರ್, ದರ್ಶನ್ ಫ್ಯಾನ್ ಅಂತಾರೆ, ಸಿಕ್ಕಾವಡೆ ಸೈಲೆಂಟ್ ಆಗಿದ್ದಾರಲ್ಲ, ಯಾಕೆ? ಓಕೆ. ಯಾವ ಸಿನಿಮಾಗಳು ತುಂಬ ನೋಡಿದ್ದೀರಾ ದರ್ಶನ್ ಸರ್ದು? ಗಜ, ಸಾರಥಿ ನೋಡಿದ್ದೀರಾ? ಓಕೆ. ಕಾಟೇರ ಈಗ ದೊಡ್ಡ ಹಿಟ್ ಆಗಿದೆ. ಓಕೆ. ಎಷ್ಟು ಸರಿ ನೋಡಿದ್ರಿ ಕಾಟೇರನ? 3 ಸರಿ ನೋಡಿದ್ದೀರಾ? 3 ಸರಿ ಸಾಕಾ? ಇನ್ನು ಮತ್ತೆ ನೋಡ್ತೀರಾ? ಇನ್ನು ಇವಾಗ? ಓಕೆ ಓಕೆ. ಸರಿ. ಈಗ ಟ್ಯಾಟೂನ ಹಾಕ್ಸಿದ್ದೀರಾ, ಬರ್ಡೇಗೆ ಡೆಫಿನೆಟ್ಲಿ ಸರ್ಗೆ ತೋರಿಸ್ತೀರಾ ಹೇಗೆ ಅಂತ? ಓಕೆ. ಡೆಫಿನೆಟ್ಲಿ ತೋರಿಸ್ತೀವಿ. ಓಕೆ. ಎಲ್ಲೇ ಇರಲಿ ನಾವು ಹೋಗಿ ಮೀಟ್ ಮಾಡಿ ತೋರಿಸ್ತೀವಿ ಸರ್. ಈಗ ದರ್ಶನ್ ಸರ್ ಒಬ್ಬ ಸೂಪರ್ ಸ್ಟಾರ್ ಅನ್ನೋದನ್ನ ಪಕ್ಕಕ್ಕಿಟ್ರೆ, ಅವರು ತುಂಬ ಅನೇಕ ಕೆಲಸಗಳನ್ನು, ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ. ದಾನ ಧರ್ಮಗಳನ್ನ ಮಾಡೋದಾಗಿರ್ಬೋದು, ಪ್ರಾಣಿಗಳನ್ನು ದತ್ತು ತಗೊಳ್ಳೋದು, ಪ್ರಾಣಿಗಳು ಅಂದರೆ ತುಂಬಾ ಪ್ರೀತಿ. ಕುದುರೆ ಆಗಿರಲಿ, ಯಾವುದೇ ಒಂದು ಪ್ರಾಣಿ ಆಗಿರೋ ತುಂಬ ಪ್ರೀತಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸರ್, ಅವರು ಒಂದು ಪರವಾಗಿಲ್ಲ ಸರ್. ಅವರು ಒಂದು ಮಟ್ಟಕ್ಕೆ ಇದ್ದಾರೆ ಅಂದರೆ ಪ್ರಾಣಿಗಳಿಂದ ಸರ್. ಅಂದರೆ ಅವರು ಇದು ಹೆಚ್ಚಿನ ಕಷ್ಟದಿಂದ ಬಂದಿದ್ದಾರೆ ಸರ್.
ಸೊ ಓಕೆ ಸರ್, ಈಗ ದರ್ಶನ್ ಸರ್ ಅಂದರೆ ಎಲ್ರಿಗೂ ಇಷ್ಟ, ಓಕೆನಾ? ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಹೀರೋ ಅಲ್ದಿರ ಅವರ ಒಂದು ಯಾವ ಗುಣ ನಿಮಗೆ ಇಷ್ಟ ಆಗುತ್ತೆ ಸರ್ ತುಂಬ? ಸರ್ ಒಳ್ಳೆತನ, ಮನೆ ಹತ್ರ ಹೋದ್ರೆ ಯಾರನ್ನೂ ಆಚೆ ಕಳ್ಸಲ್ಲ, ಆ ಥರ ಒಳ್ಳೆ ಗುಣದವರು. ಮತ್ತೆ ಕಷ್ಟ ಸುಖ ಅಂತ ಮನೆ ಹತ್ರ ಹೋದ್ರೆ ಯಾರಿಗೂ ಇಲ್ಲ ಅಂದಿಲ್ಲ, ಗುಣಗಳು ಇಷ್ಟ. ಆಮೇಲೆ ಪ್ರಾಣಿ ಪಕ್ಷಿಗಳು ಅವ್ರು ನೋಡ್ಕೊಳ್ಳೋದು ತುಂಬ ಇಷ್ಟ ನನಗೆ. ಓಕೆ, ದರ್ಶನ್ ಸರ್ನ ಮೊದಲನೇ ಬಾರಿ ಎಲ್ಲಿ ಮೀಟ್ ಮಾಡಿದ್ರಿ ನೀವು? ಸರ್ ನಾನು ಒಂದ್ಸತಿ ಬರ್ತಡೇಗೆ ಹೋಗಿದ್ದೆ. ಓಕೆ. ಅಲ್ಲೇ ಒಂದು 3 ವರ್ಷ ಆಗಿರ್ಬೋದು. ಮತ್ತೆ ನಮ್ಮ ತುಮಕೂರಿಗೆ ಬಂದಿದ್ದರು, ಕ್ರಾಂತಿ ಮೂವಿ ಸಾಂಗ್ ರಿಲೀಸ್ ಮಾಡೋಕ್ಕೆ. ಓಕೆ, ನೋಡಿದ್ದು ಅವಾಗ ನೋಡಿದ್ದು. ಸರಿ ಸರಿ. ಈಗ ಟ್ಯಾಟು ಹಾಕಿಸ್ತಾ ಇದ್ರಲ್ಲ, ಎದೆ ಭಾಗ ಸಿಕ್ಕಾಬಿಟ್ಟೆ ನೋವು ಬರುತ್ತೆ, ಯಾವ ರೀತಿ ತಡ್ಕೋತೀರಾ ಅಂತ ಅದನ್ನು? ಅವ್ರ ಮುಂದೆ ಈ ನೋವೆಲ್ಲ ಏನು ಕಾಣಲ್ಲ ಬಿಡಿ ಸರ್. ಹೌದಾ? ತಡ್ಕೊತೀರಾ? ಓಕೆ ಓಕೆ. ಈಗ ನಿಮ್ಮ ಮನೇಲಿ ಯಾರಾದರೂ ನೋಡ್ಬೋದು, ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಏನಪ್ಪ ಇದು ಈ ಥರ ಹಾಕ್ಸಿದ್ಯಾ ಅಂತ, ಅವ್ರೇನಾದರೂ ಬೈದ್ರೆ ಏನು ಮಾಡ್ತೀರಾ? ಏನು ಬೈಯಲ್ಲ ಸರ್ ಅವರು, ಆಕ್ಚುಲಿ ಏನು ಬೈಯೋಕ್ಕೂ ಆಗಲ್ಲ. ಅವರು ದೇವ್ರ ಥರ ಸಮಾನ ನಮ್ಮ ಮನೇಲಿ ತಿಳ್ಕೊಂಡಿದ್ದಾರೆ. ಓಕೆ, ಪರವಾಗಿಲ್ಲ ಸರ್. ಓಕೆ ಓಕೆ. ಎಷ್ಟು ಖರ್ಚಾಯ್ತು ಸರ್ ಈಗ ಟ್ಯಾಟು ಹಾಕಿಸ್ತಾ ಇದ್ರೆ? ಎಷ್ಟು ಖರ್ಚಾಗ್ಬೋದು ಅಂದಾಜು ಇದಕ್ಕೆ? ಸರ್ ಸ್ವಲ್ಪ ತುಂಬ ಕಷ್ಟ ಆಗ್ಬೋದು, ಅವ್ರಿಗಿನ್ನ ಕಷ್ಟ ಏನಿಲ್ಲ ಬಿಡಿ ಸರ್. ಈಗ ಒಂದು ದೇವ್ರ ಫೋಟೋ ಥರ ಈಗ ಡಿ ಬಾಸ್ ಅವರ ಫೋಟೋನ ಇಟ್ಕೊಂಡಿದ್ದೀರಾ ನೀವು, ಸೊ ಏನಕ್ಕೆ ಸರ್? ಓಕೆ, ಕಾಟೇರೋದೇ ಹಾಕ್ಕೊಂಡಿದ್ದೀರಾ, ದೊಡ್ಡ ಸಕ್ಸಸ್ ಆಗಿದೆ. ನಿಮ್ಮ ಲೈಫಲ್ಲೂ ಕಾಟೇರೋ ಥರ ಒಂದು ದೊಡ್ಡ ಸಕ್ಸಸ್ ಆಗಲಿ. ದರ್ಶನ್ ಅವರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ.